Hello everyone, this is Bharat. I am from Aditya Engineering Institute of Medical Science. ಫಸ್ಟ್ ನಮ್ಮ ಕ್ಯಾಂಪಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳೋದಿದ್ರೆ ಲಾಸ್ಟ್ 5 years ಇಂದ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಸೊ ಲೈಬ್ರರಿ ಫೆಸಿಲಿಟೀಸ್ ಆಗಿರ್ಬೋದು, ರೀಡಿಂಗ್ ರೂಮು ಎಲ್ಲದೂ ಕೂಡ ಮಾಡಿದ್ದಾರೆ. ಮತ್ತು ಕ್ಯಾಂಟೀನ್ ಮತ್ತು ಲಾಂಜ್ ಎಲ್ಲ ಕ್ಯಾಂಪಸ್ ಒಳಗಡೆನೇ ಇದೆ. ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದರೆ ಹಾಸ್ಟೆಲ್ ಆಗಿರ್ಬೋದು, ಮೆಡಿಕಲ್ ಕಾಲೇಜು ಮತ್ತು ಹಾಸ್ಪಿಟಲ್ ಎಲ್ಲ ಪಕ್ಕ ಇರೋದ್ರಿಂದ ಯಾವುದೇ ಥರ ನಾವು ಟ್ರಾವೆಲ್ ಮಾಡೋ ಅವಶ್ಯಕತೆ ಇಲ್ಲ, ಅಲ್ಲಿಂದನೇ ವಾಕೇಬಲ್ ಡಿಸ್ಟೆನ್ಸ್ ಇದೆ. ನೆಕ್ಸ್ಟ್ ಅಕಾಡೆಮಿಕ್ಸ್ ತಗೊಂಡ್ರೆ ಫಸ್ಟ್ ಇಯರ್ ಅಲ್ಲಿ ಡೈಸೆಕ್ಷನ್ ಹಾಲ್ ಆಗಿರ್ಬೋದು, ಲ್ಯಾಬ್ರೇಟರಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಆಪರ್ಚುನಿಟಿ ಸಿಗುತ್ತೆ. ಮತ್ತೆ ಏನಾದ್ರು ವೀಕ್ ಸ್ಟೂಡೆಂಟ್ಸ್ ಇದ್ರು ಅಥವಾ ಯಾರಿಗಾದ್ರೂ ಸ್ವಲ್ಪ ಅರ್ಥ ಆಗ್ತಿಲ್ಲ ಅಂತಂದ್ರೆಲ್ಲ ಟೀಚಿಂಗ್ ಸ್ಟಾಫ್ ಎಲ್ಲ ಅವ್ರಿಗೆ ಎಕ್ಸ್ಟ್ರಾ ಕೇರ್ ತಗೊಂತಾರೆ, ಮತ್ತೆ ಎಕ್ಸ್ಟ್ರಾ ಕ್ಲಾಸಸ್ ತಗೊಂತಾರೆ, ಮತ್ತೆ ಅವ್ರಿಗೆ ಇಂಪ್ರೂವ್ ಆಗಲು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಥರ್ಡ್ ಇಯರ್ ಫೈನಲ್ ಇಯರ್ ಎಲ್ಲ ತಗೊಂಡ್ರೆ ಪೋಸ್ಟಿಂಗ್ಸ್ ಎಲ್ಲ ಹಾಸ್ಪಿಟಲ್ ಅಲ್ಲಿ ಹೋಗ್ಬೇಕಾಗತ್ತೆ. ಸೊ ಈಗ ಪೇಷಂಟ್ಸ್ ಇನ್ಪುಟ್ ಹೇಗಿದೆ ಅಂತಂದ್ರೆ ಲೈಕ್ ಮೀಡಿಯಂ ಆಗಿದೆ ಅಂತ ಹೇಳ್ತೀನಿ. ಲೈಕ್ ಗೌರ್ಮೆಂಟ್ ಕಾಲೇಜಸ್ ಪೇಷಂಟ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಪ್ರೈವೇಟ್ ಕಾಲೇಜ್ ಆಗಿರೋದ್ರಿಂದ ಮತ್ತೆ ಅದು ರೂರಲ್ ಸೈಡ್ ಅಲ್ಲಿ ಇರೋದ್ರಿಂದ ಪೇಷಂಟ್ ಒಟ್ಟು ಮೀಡಿಯಂ ಆಗಿದೆ. ನೆಕ್ಸ್ಟ್ ಸ್ಪೋರ್ಟ್ಸ್ ಮತ್ತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತಗೊಂಡ್ರೆ ಸಪರೇಟ್ ಆಗಿ ಮೆಡಿಕಲ್ ಸ್ಟೂಡೆಂಟ್ಸ್ ಸಪರೇಟ್ ಆಗಿ ಗ್ರೌಂಡ್ ಇದೆ, ಮತ್ತೆ ಬಾಸ್ಕೆಟ್ ಬಾಲ್ ಕೋರ್ಟ್ ಇದೆ, ಲಾನ್ ಟೆನಿಸ್ ಕೋರ್ಟ್ ಇದೆ, ಬ್ಯಾಡ್ಮಿಂಟನ್ ಕೋರ್ಟ್ ಎಲ್ಲ ಇದೆ. ಸೊ ಎಲ್ಲ ಎನ್ಕರೇಜ್ ಮಾಡ್ತಾರೆ. ಮತ್ತೆ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಇತ್ತು ಅಂದ್ರೂ ಕೂಡ ನಮ್ಮ ಕಾಲೇಜ್ ಕಡೆಯಿಂದ ತುಂಬಾ ಎನ್ಕರೇಜ್ ಮಾಡ್ತಾರೆ. ಲೈಕ್ ಟ್ರಾವೆಲಿಂಗ್ ಆಗಿರ್ಬೋದು, ಅದಕ್ಕೆ ಸ್ಪಾನ್ಸರ್ ಆಗಿರ್ಬೋದು, ಅದನ್ನು ಕೂಡ ಎಲ್ಲ ಮಾಡ್ತಾರೆ. ಮತ್ತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲದೂ ಅದಕ್ಕೂ ಎನ್ಕರೇಜ್ ಮಾಡ್ತಾರೆ. ಲೈಕ್ ತುಂಬಾ ಫೆಸ್ಟ್ ಎಲ್ಲ ಮಾಡ್ತಾರೆ, ಲೈಕ್ ಗಣೇಶ ಫೆಸ್ಟ್, ಗ್ರಾಜುಯೇಷನ್ ಫೆಸ್ಟ್ ಅಂತ ಮಾಡ್ತಾರೆ. ಮತ್ತೆ ರಾಜ್ಯೋತ್ಸವ, ಯೋಗ ಡೇ, ನ್ಯೂಟ್ರಿಷನ್ ಡೇ, ಓಣಂ, ಅದರ ವೇರಿಯಸ್ ಫೆಸ್ಟ್ ಎಲ್ಲದು ಮಾಡ್ತಾರೆ. ನೆಕ್ಸ್ಟ್ ಲ್ಯಾಬೊರೇಟರಿ ಫೆಸಿಲಿಟೀಸ್ ತಗೊಂಡ್ರೆ ಪ್ರತಿ ಇಯರ್ಗೂ ಕೂಡ ಲ್ಯಾಬ್ ಇದೆ. ಫಸ್ಟ್ ಇಯರ್ ಅಲ್ಲಿ ಬಯೋಕೆಮಿಸ್ಟ್ರಿ, ಫಿಸಿಯಾಲಜಿ, ಅನಾಟಮಿ ಎಲ್ಲ ಸಬ್ಜೆಕ್ಟ್ಗೂ ಕೂಡ ಸಪರೇಟ್ ಲ್ಯಾಬೊರೇಟರಿ ಫೆಸಿಲಿಟೀಸ್ ಇದೆ. ಸೆಕೆಂಡ್ ಇಯರ್ ಅಷ್ಟೇ ಪ್ಯಾಥಾಲಜಿಗೆ ಆಗಿರ್ಬೋದು, ಮೈಕ್ರೋಬಯಾಲಜಿಗೆ, ಸೊ ಪ್ರತಿಯೊಂದಕ್ಕೂ ಕೂಡ ಸಪರೇಟ್ ಲ್ಯಾಬ್ಸ್ ಇದೆ. ಮತ್ತೆ ತುಂಬಾ ದೊಡ್ಡದಾಗಿರೋದ್ರಿಂದ ಎಲ್ರಿಗೂ ಕೂಡ ಆಪರ್ಚುನಿಟಿ ಸಿಗುತ್ತೆ ಲ್ಯಾಬ್ ಅಲ್ಲಿ ಪ್ರಾಕ್ಟಿಕಲ್ಸ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಹಾಸ್ಟೆಲ್ ಬಗ್ಗೆ ಹೇಳೋದಿದ್ರೆ ಇವಾಗ ಬಾಯ್ಸ್ ಹಾಸ್ಟೆಲ್ ಇವಾಗ ಸಪರೇಟ್ ಆಗಿ 2 years ಇವಾಗ ಹೊಸದಾಗಿ ಕಟ್ಟಿದ್ದಾರೆ. ಅರೌಂಡ್ 6 floors ಇದೆ, ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ಸೊ ಫುಡ್ ಎಲ್ಲ ಓಕೆ ಮೀಡಿಯಂ ಆಗಿರುತ್ತೆ. ಲೈಕ್ ಎವ್ರಿ ಡೇ ಅದು ರಿಪೀಟ್ ಆಗಲಿ, ಎವ್ರಿ ಡೇ ಚೇಂಜ್ ಆಗ್ತಾ ಇರುತ್ತೆ ಫುಡ್. PGs ಗೆ ಮತ್ತೆ UGs ಗೆ ಎರಡು ಸಪರೇಟ್ ಹಾಸ್ಟೆಲ್.